ಒಪ್ಕೋಬೇಕಾದ್ರೆ ಬಂದೇ ಬಿಡಬೇಕು, ಒಂದು ಲೆವೆಲ್ ಬಂದ್ಬಿಡ್ಬೇಕು. ಜನ್ಮ ರಹಸ್ಯ ಅಂತ ಹೇಳ್ತಾ ಇದ್ದೆ. ಕೊನೆಯಲ್ಲಿ ನಾನು ಅದನ್ನೇ ಮೊನ್ನೆ ಹೇಳ್ತಾ ಇದ್ದೆ, ಒಂದು ಸೀರಿಯಲ್ ರಾಮಾಚಾರಿ ನೋಡ್ತಾ ಇದ್ದಾಗ ಅದರಲ್ಲಿ ಒಂದು ಡೈಲಾಗ್ ಭಾಳ ಚೆನ್ನಾಗಿದೆ. ಒಳಗಡೆ ಹೋಗುವಾಗ ನಾವು ಮಿಸ್ಟರ್ ಮಿಸ್ಸಸ್ ಅಂತೀವಿ. ಹಾಸ್ಪಿಟ್ಲ್ ಒಳಗೆ ಸೇರಿಸ್ಬೇಕಾದ್ರೆ ಮಿಸ್ಟರ್ ಇಂಥವ್ರನ್ನ ಒಳಗಡೆ ಅಡ್ಮಿಟ್ ಮಾಡಿ ಅಂತ. ಅವನು ಹೋದ ಅಲ್ಲಿ ಮಿಸ್ಟರ್ ಮಿಸ್ಸಸ್ನ ಹೊರಗೆ ಹಾಕಿ ಬಾಡಿ ತಂದು ಆಚೆ ಹಾಕಿ ಅಂತಾರೆ. ಬಾಡಿ ತಂದು ಹಾಕಿ ಅಂತಾರೆ. ಹೆಸರಿಲ್ಲ, ಹೋಯ್ತು ಹೆಸರು ಅಲ್ಲಿಂದಲ್ಲಿಗೆ. ಪ್ರಾಣ ಇರೋವರೆಗೂ ಹೆಸರು, ಪ್ರಾಣ ಇರೋವರೆಗೂ ಅವಳಿಗೊಂದು ಡೆಸಿಗ್ನೇಷನ್, ಒಂದು ಪೋಸ್ಟು, ಒಂದು ರಿಲೇಷನ್ಶಿಪ್ಪು, ಆಮೇಲೆ ಅದು ಬರೀ ಬಾಡಿ. ಎಲ್ಲನೂ ಅಷ್ಟೇನೆ, ನಮ್ದೆಲ್ಲನೂ ಅಷ್ಟೇನೆ. ನಾಳೆ ಬರೀ ಒಂದು ಬಾಡಿ. ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು, ಪ್ರಯಾರಿಟಿ ಕೊಡಬೇಕಾಗಿರೋದೇನು, ಬಾಡಿ ಬಿಟ್ಟು ಹೋಗೋದ್ರ ಕಡೆ ಗಮನ ಕೊಡಬಾರ್ದು. ಬಿಟ್ಟು ಹೋಗೋ ಜನಗಳಿಗೆ, ಬಿಟ್ಟು ಹೋಗೋ ಆಸ್ತಿಗೆ, ಬಿಟ್ಟು ಹೋಗೋ ಯಾವುದಕ್ಕೂ ನಾವು ಇಂಪಾರ್ಟೆನ್ಸ್ ಕೊಡಬಾರ್ದು, ಪ್ರಯಾರಿಟಿ ಕೊಡಬಾರ್ದು. ತಗೊಂಡು ಹೋಗೋದಕ್ಕೆ ಕೊಡಬೇಕು. ಇವ್ಯಾವುದು ನಮ್ಮ ಹಿಂದೆ ಬರಲ್ಲ. ಯಾವ್ದು ತಗೊಂಡು ಹೋಗ್ತೀವಿ? ನಮ್ಮ ಸಂಸ್ಕಾರ ತಗೊಂಡು ಹೋಗ್ತೀವಿ. ಸಂಸ್ಕಾರವನ್ನು ತೆಗೆದುಕೊಂಡು ಹೋಗ್ತೀರಾ, ನಿಮ್ಮ ಕರ್ಮ ಗಂಟು ತಗೊಂಡು ಹೋಗ್ತೀರಾ. ಅದೆರಡೂ ನಮ್ಮ ಹಿಂದೆ ಬಂದೇ ಬರುತ್ತೆ. ನಿಮ್ಮ ಜೊತೆಲಿರೋರು ಬರಲ್ಲ, ಆದರೆ ಅವ್ರ ಜೊತೆ ನಿನ್ಗಿರೋ ಕರ್ಮ ಬರುತ್ತೆ. ನೀನು ನೋಯಿಸಿರ್ತೀಯಲ್ಲ, ಅದು ನಿಂಗೆ ಬರುತ್ತೆ ನಿನ್ನ ಹಿಂದೆ. ನೀನು ಪ್ರೀತಿಸಿದ್ಯಾ, ಅದು ನಿನ್ನ ಹಿಂದೆ ಬರುತ್ತೆ. ನೀನು ತಗೊಂಡು ಹೋಗೋದೇನು? ಆ ಸಂಸ್ಕಾರನ, ಕ್ವಾಲಿಟಿ. ಸಂಸ್ಕಾರ ಅಂದರೆ ಕ್ವಾಲಿಟಿ ಆಫ್ ದಿ ಸೋಲ್, ನಾಟ್ ಕ್ವಾಲಿಟಿ ಇರೋ ನಿಮ್ಮ ವ್ಯಕ್ತಿತ್ವದ ಕ್ವಾಲಿಟಿ ಅಲ್ಲ, ಸೋಲ್ ಕ್ವಾಲಿಟಿ. ಅಂದರೆ ಸೋಲ್ ಕ್ವಾಲಿಟಿ ಅಂದರೆ ಅದಕ್ಕೆ ಎಷ್ಟು ಎನರ್ಜಿ ಇದೆ ನಿನ್ನ ಸೋಲ್ಗೆ, ಎಷ್ಟು ಪೋಷಿಸಿದ್ಯಾ ನೀನು ಈ ಜನ್ಮದಲ್ಲಿ, ಸೋಲ್ಗೆ ಬೇಕಾದಂಗೆ ಎಷ್ಟು ನಡ್ಕೊಂಡಿದ್ಯಾ. ಆತ್ಮತೃಪ್ತಿ ಆಗೋ ಕೆಲಸ, ಆತ್ಮದ ಶಕ್ತಿಯನ್ನು ವೃದ್ಧಿ ಮಾಡೋ ಕೆಲಸ ಇದೀನಿ. ಯಾಕೆ ಇವರೇ ನನ್ನ ಜೊತೆ ಇರೋ ಹಂಗಾಗಿದೆ? ಯಾಕೆ ಇಷ್ಟು ಋಣ ಇದೆ? ಬಿಕಾಸ್ ಆಫ್ ದಿ ಕಾರ್ಮಿಕ್ ಅಕೌಂಟ್. ಸಮಥಿಂಗ್ ಹ್ಯಾಸ್ ಟು ಬಿ ಸೆಟಲ್ಡ್. ನೀವು ಈಗೋನಲ್ಲಿ ಸಿಕ್ಕಾಕೊಂಡ್ರೆ ನಿಮ್ಮ ಕರ್ಮ ಸೆಟ್ಲ್ ಆಗಲ್ಲ. ಯು ಗೋ ಆನ್ ಡೂಯಿಂಗ್ ಯುವರ್ ಓನ್ ಕರ್ಮಾಸ್. ಅಕೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಸಂಸ್ಕಾರ ಹೆಚ್ಚಾಗಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ. ಅಹಂಕಾರದಲ್ಲಿ ಸಂಸ್ಕಾರ ಕಮ್ಮಿ ಆಗುತ್ತೆ. ಅದಕ್ಕೆ ತಕ್ಕಂಥ ಡೆಸ್ಟಿನಿನ ಬರಿತಾ ಇದ್ದೀರಾ. ಇನ್ನು 10 ಜನ್ಮ ಇದೇ ಥರನೇ ಇರ್ತೀರಾ. ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಹೊಂದಾಣಿಕೆ ಇಲ್ವಲ್ಲ, ಇವಾಗ ಯಾವುದೋ ಒಂದು ಕಾರಣಕ್ಕೆ ಬಂದಿದ್ದೀರಾ, ಅದು ಪರಿಪೂರ್ಣ ಆಗಿಲ್ವಲ್ಲ, ಈ ಲೆಕ್ಕ ಮುಗಿಯುವವರೆಗೂ ಬೇರೆ ಬೇರೆ ರೂಪದಲ್ಲಿ ರಿಲೇಷನ್ಶಿಪ್ ಇದ್ದೇ ಇರುತ್ತೆ. ಮುಕ್ತಿ ಇಲ್ವೇ ಇಲ್ಲ. ರಿಲೇಷನ್ಶಿಪ್ನಲ್ಲಿ ಮುಕ್ತಿ ಬೇಕು, ಬಿಡುಗಡೆ ಬೇಕು. ಒಬ್ಬರಿಂದ ಒಬ್ಬರಿಗೆ ಬಿಡುಗಡೆ ಬೇಕು. ಈ ಒಬ್ರಿಗೊಬ್ರಿಗೆ ಬಂಧಿಸ್ಕೊಂಡಿದ್ದೀರಾ. ಈ 3 ಗಂಟೆ ಅರ್ಥ ಆಗ್ತಾ ಇಲ್ಲ. ಕೊಡಿ, ಅವರಿಂದ ಏನು ಬೇಕಾದ್ರೂ ಮಾಡಿಸ್ಬಿಡ್ತೀನಿ ಅನ್ನೋ ಶಕ್ತಿ ನನಗಿದೆ. ಯಾಕೆ ನನಗೆ ಗೊತ್ತು ಅವರಲ್ಲಿ ಅಷ್ಟೊಂದು ಆತ್ಮಬಲ ಇದೆ. ನನಗಿದ್ದಷ್ಟೇ ಅವ್ರಿಗಿದೆ. ಅವ್ರಿಗೆ ನಿಮ್ಗೆ ಇನ್ಯಾರು ಹೇಳಲ್ಲ. ಯಾಕೆಂದರೆ ನನಗೆ ಕಮ್ಮಿ ಆಗದ್ದೇ ಇಲ್ಲ ಎನರ್ಜಿ. ಬೆಳಗ್ಗೆ ಎದ್ದ ತಕ್ಷಣ ಫೌಂಟನ್ ಥರ ಇರುತ್ತೆ ಎನರ್ಜಿ, ನನಗೆ ಕುಸಿಯೋದೇ ಇಲ್ಲ. ಅಂದಮೇಲೆ 75 ವರ್ಷಕ್ಕೆ ಇಷ್ಟೊಂದು ಎನರ್ಜಿ ಇರಬೇಕಾದ್ರೆ 30 ವರ್ಷಕ್ಕೆ ಎಷ್ಟು ಇರಬಾರ್ದು? ನನಗೆ 30 ವರ್ಷದಲ್ಲಿ ಎಷ್ಟಿತ್ತು ಅಷ್ಟೇ ಎನರ್ಜಿ ಇವಾಗಲೂ ಇದೆಯಲ್ಲ. ಒಂದೊಂದ್ಸತಿ ಬಾಡಿ ನೋವು ಬರ್ಬೋದು, ಬಿಕಾಸ್ ಆಫ್ ದಿ ನೇಚರ್ ಬರ್ಬೋದು. ಆದರೆ ನಾನು ಕೇರ್ ಮಾಡಲ್ಲ, ಬಿಕಾಸ್ ಐ ಹ್ಯಾವ್ ಮೋರ್ ಎನರ್ಜಿ ಫ್ರಮ್ ದಿ ಸೋರ್ಸ್. ಅದನ್ನು ನಾನು ಎಲ್ಲರಿಗೂ ಹೇಳ್ತಾ ಇರೋದು, ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಯಾಕೆ ಅಂದರೆ ನಿಮಗೆ ಅದನ್ನು ಯೂಸ್ ಮಾಡೋಕ್ಕೆ ಬಂದಿಲ್ಲ. ಎಷ್ಟು ಆ್ಯಪ್ ಓಪನ್ ಮಾಡಿ ಏನೇನು ಮಾಡ್ಬೋದು, ನಮ್ಗೆ ಯೂಸ್ ಮಾಡೋಕ್ಕೆ ಬಂದಿಲ್ಲದೆ ಇದ್ದರೆ ಫೋನು ಬರೀ ಯೂಸ್ ಮಾಡೋದಷ್ಟು ಇದ್ದರೂ, ಅದರಲ್ಲಿ ಫ್ಯಾಕ್ಟರ್ ಎಲ್ಲ ಇದ್ದರೂ ಕೂಡ ನಾವು ಬರೀ ಯೂಸ್ ಮಾಡ್ತಿರೋದು ಬರೀ ಇಷ್ಟೇ ಮಾತ್ರ. ಹೌದಾ? ನಾವು ಎಷ್ಟೆಷ್ಟು ಫೋನನ್ನು ತಿಳ್ಕೊಳಕ್ಕೆ ಹೋಗ್ತೀವೋ ಅಷ್ಟಷ್ಟು ಅದನ್ನು ಬಳಸ್ಬೋದಲ್ವಾ? ಹಾಗೆ ನಮಗೆ ನಮ್ಮ ಶಕ್ತಿನ ನಾವು ಬಳಸೋಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ. ಯಾರೂ ಅದನ್ನು ಹೇಳ್ಕೊಡ್ತಾ ಇಲ್ಲ. ಆದರೆ ಗುರುಕುಲದಲ್ಲಿ ಆ ಶಕ್ತಿನ ಬಳಸೋದಕ್ಕೆ ಹೇಳ್ಕೊಡ್ತಾ ಇದ್ರು. ನಮ್ಮ ಹಿಂದಿನ